ಟೀಂ ಇಂಡಿಯಾ ಆಟಗಾರರಿಗೆ ಬಿಸಿಸಿಐ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಟೆಸ್ಟ್ ಪಂದ್ಯಗಳ ಶುಲ್ಕವನ್ನು ಹೆಚ್ಚಿಸೋಕೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ನಿರ್ಧಾರವನ್ನ ಮಾಡಿದೆ. ಹಾಗಾದ್ರೆ ಶುಲ್ಕ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಲಿದೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಟೆಸ್ಟ್ ಕ್ರಿಕೆಟ್ ಫಾರ್ಮ್ಯಾಟ್ಗೆ ವಿಶೇಷ ಕ್ರೇಜ್ ಇದೆ. T20 ಬಂದ ನಂತರ ಟೆಸ್ಟ್ಗೆ ಪ್ರಾಮುಖ್ಯತೆ ಕಡಿಮೆ ಆಗಿದೆ ಅಂತ ಕೆಲವರು ಭಾವಿಸಿದ್ರೆ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಂತೆ ನಡೀತಾ ಇರೋ ಸರಣಿಯು ಆ ವಾದವನ್ನ ತಪ್ಪಾಗಿ ಸಾಬೀತುಪಡಿಸಿದೆ. ಅಲ್ಲದೆ ಈಗಿನ ಯುವ ಕ್ರಿಕೆಟ್ ಆಟಗಾರರು ಟೆಸ್ಟ್ ಹಾಗೂ T20ಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ. ಅಲ್ಲದೆ ಕ್ರಿಕೆಟ್ ಪಂಡಿತರು ಹಾಗೂ ಕ್ರಿಕೆಟ್ ಬಗ್ಗೆಯೂ ತಿಳಿದವರು ಸಹ ಟೆಸ್ಟ್ ಕ್ರಿಕೆಟ್ ಮಜಾ ಅಂತ ಹಾಗೂ ಅದರ ಪ್ರಾಮುಖ್ಯತೆ ಎಷ್ಟಿದೆ ಎಂಬುದರ ಬಗ್ಗೆ ಹೇಳ್ತಾರೆ. ಆದರೆ ಇನ್ನು ಕೆಲವರು ಹೆಚ್ಚಿನ ಆದಾಯಕ್ಕೆ IPLನಲ್ಲಿ ಆಡೋಕೆ ಬಯಸ್ತಾರೆ. ಈ ಮೂಲಕ ರಾಷ್ಟ್ರೀಯ ಆಯ್ಕೆಯಿಂದ ದೂರ ಉಳಿತಾರೆ. ಅವರಿಗೆ ರಣಜಿಯಲ್ಲಿ ಭಾಗವಹಿಸೋದು ಕಡಿಮೆ ಎನ್ನಬಹುದು. ಈ ಹಿನ್ನೆಲೆಯಲ್ಲಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಹೊಸ ಸೂತ್ರವನ್ನ ಟೀಂ ಇಂಡಿಯಾದಲ್ಲಿ ಪರಿಚಯಿಸೋಕೆ ಮುಂದಾಗಿದೆ. ಈ ಮೂಲಕ ಟೆಸ್ಟ್ ಪಂದ್ಯಗಳ ಶುಲ್ಕವನ್ನ ಹೆಚ್ಚಿಸೋಕೆ ನಿರ್ಧಾರವನ್ನ ಮಾಡಿದೆ ಅಂತ ತಿಳಿಸಿವೆ. ಇತ್ತೀಚೆಗೆ ಈಶನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರಂತಹ ಪ್ರತಿಭಾನ್ವಿತ ಆಟಗಾರರು ಟೆಸ್ಟ್ನಲ್ಲಿ ಸ್ಥಾನ ಕಳೆದುಕೊಂಡಿದ್ದಾರೆ. ಆದರೆ ರಾಷ್ಟ್ರೀಯ ತಂಡಕ್ಕೆ ಮರಳಿ ಬರಬೇಕಾದ್ರೆ ರಣಜಿ ಹಾಗೂ ದೇಶೀಯ ಟೂರ್ನಿಗಳಲ್ಲಿ ಆಡಬೇಕಿದೆ. ಇಲ್ಲಿ ಆಡೋ ಮೂಲಕ ಫಿಟ್ನೆಸ್ ಸಾಬೀತುಪಡಿಸಿದ್ರೆ ಆಡಳಿತ ಮಂಡಳಿ ಅವರ ಆಯ್ಕೆಯನ್ನ ನಿರ್ಧಾರ ಮಾಡುತ್ತೆ. ಆದರೆ ಕೆಲ ದಿನಗಳ ಹಿಂದೆ ಕೆಲ ಟೀಂ ಇಂಡಿಯಾ ಆಟಗಾರರು ರಣಜಿಯಲ್ಲೂ ಆಡಿಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಗುತ್ತಿಗೆ ಆಟಗಾರರು ರಣಜಿ ಟ್ರೋಫಿಯಲ್ಲಿ ಆಡಬೇಕು ಅಂತ BCCI ಕಾರ್ಯದರ್ಶಿ ಜೈ ಶಾ ಇತ್ತೀಚೆಗೆ ಸ್ಪಷ್ಟಪಡಿಸಿದ್ದಾರೆ. ಆಟಗಾರರಿಗೆ ಉತ್ತೇಜಕವಾಗಿ ಪಂದ್ಯ ಶುಲ್ಕವನ್ನ ಹೆಚ್ಚು ಮಾಡೋಕೆ ಮಂಡಳಿಯು ನಿರ್ಧಾರ ಮಾಡಿದೆ ಅಂತೇಳಿ ಇಂಡಿಯನ್ ಎಕ್ಸ್‌ಪ್ರೆಸ್ ಲೇಖನವನ್ನ ಪ್ರಕಟ ಮಾಡಿದೆ. IPLನಲ್ಲಿ ಆಡುವ ಉದ್ದೇಶದಿಂದ ಕ್ರಿಕೆಟಿಗರು ರೆಡ್ ಬಾಲ್ ಕ್ರಿಕೆಟ್ನಿಂದ ದೂರ ಉಳಿದಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಮಂಡಳಿ ಈ ನಿರ್ಧಾರವನ್ನ ಕೈಗೊಂಡಿರೋದು ಗಮನಾರ್ಹ. ವೈಜಾಗ್ನಲ್ಲಿ ನಡೆದ 2ನೇ ಪಂದ್ಯದ ನಂತರ ಬೆನ್ನು ನೋವು ಮತ್ತು ತೊಡೆಸಂದು ನೋವಿನಿಂದ ಅವರು ಸರಣಿಯಿಂದ ಹಿಂದೆ ಸರಿದಿದ್ರು. ಒಬ್ಬ ಕ್ರಿಕೆಟಿಗನು ಕ್ಯಾಲೆಂಡರ್ ವರ್ಷದಲ್ಲಿ ಎಲ್ಲಾ ಟೆಸ್ಟ್ ಸರಣಿಯಲ್ಲಿ ಆಡಿದ್ರೆ ವಾರ್ಷಿಕ ರಿಟೈರ್ಮೆಂಟ್ ಒಪ್ಪಂದದ ಜೊತೆಗೆ ವೇತನ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ನಿರ್ಧಾರವು ಆಟಗಾರರು ಕೆಂಪು ಚೆಂಡಿನ ಕ್ರಿಕೆಟ್ನಲ್ಲಿ ಹೆಚ್ಚು ಗಮನ ಹರಿಸುವಂತೆ ಉತ್ತೇಜನವನ್ನು ನೀಡುತ್ತೆ. ಇದು ಟೆಸ್ಟ್ ಕ್ರಿಕೆಟ್ ಆಡೋಕೆ ಹೆಚ್ಚುವರಿ ಪ್ರೋತ್ಸಾಹ ಸಿಗಲಿದೆ. ಸದ್ಯ BCCI ಟೆಸ್ಟ್ಗೆ 15 ಲಕ್ಷ, ಏಕದಿನಕ್ಕೆ 6 ಲಕ್ಷ ಮತ್ತು T20 ಪಂದ್ಯಕ್ಕೆ 3 ಲಕ್ಷ ರೂಪಾಯಿ ಪಂದ್ಯ ಶುಲ್ಕವನ್ನ ಪಾವತಿ ಮಾಡುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.